ಬಾಡಿಗೆದಾರರಿಗೆ ಸಿಹಿ ಸುದ್ದಿ, ಹೆಚ್ಚಾಗಬಹುದು ನಿಮ್ಮ ಕೈಗೆ ಸಿಗುವ ಸಂಬಳ. ಕಾರ್ ಕೊಳ್ಳೋರ್ಗೆ, ಮದುವೆ ಮಾಡೋರ್ಗೆ ಮತ್ತೆ ಪ್ರಾಪರ್ಟಿ ಕೊಳ್ಳೋರ್ಗೂ ಇಲ್ಲಿದೆ ಸಿಹಿ ಸುದ್ದಿ. ಬ್ಯಾಂಕ್ ಕಿರಿಕಿರಿಯನ್ನು ತಪ್ಪಿಸ್ಲಿಕ್ಕೂ ಕೂಡ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ. ಹೌದು, ಏಪ್ರಿಲ್ 1, 2026ರಿಂದ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಜಾರಿಯಾಗುವಂತ ಸಂಭವ ಇದೆ. ಇದರಲ್ಲಿ 8 ಮೇಜರ್ ಬದಲಾವಣೆಗಳನ್ನು ತರುವಂತ ಒಂದು ಕರಡು ಪ್ರತಿಯನ್ನ ಸರ್ಕಾರ ಪ್ರಕಟಿಸಿದೆ. ಆ 8 ಮೇಜರ್ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಈ ಬಾರಿಯ ಸೆಂಟ್ರಲ್ ಬಜೆಟ್ ನಲ್ಲಿ ವಿತ್ತ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಬಗ್ಗೆ ಮಾತನಾಡಿದ್ದಾರೆ. ಇದು ಏಪ್ರಿಲ್ 1, 2026ರಿಂದ ಜಾರಿ ಆಗುತ್ತೆ ಅಂತ ಹೇಳುವಂತದ್ರ ಬಗ್ಗೆಯೂ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕರಡು ಪ್ರತಿಯನ್ನ ರಿಲೀಸ್ ಮಾಡಿದೆ. ಆ ಕರಡು ಪ್ರತಿಯಲ್ಲಿ ಮಿಡ್ಲ್ ಕ್ಲಾಸ್ನವರಿಗೆ ಸಂಬಂಧಪಟ್ಟಂತೆ 8 ಮೇಜರ್ ಚೇಂಜಸ್, 8 ಬದಲಾವಣೆಗಳು ಕಾಣಿಸ್ತಾ ಇದೆ. ಸೊ ಹಾಗಿದ್ರೆ ಆ ಬದಲಾವಣೆಗಳೇನು, ಅದರಿಂದ ಮಿಡ್ಲ್ ಕ್ಲಾಸ್ ಜನರಿಗೆ, ಜನಸಾಮಾನ್ಯರಿಗೆ ಏನು ಲಾಭ ಆಗುತ್ತೆ, ಜೇಬಿಗೆ ಸಂಬಂಧಪಟ್ಟಂತ ಸುದ್ದಿ ಇದು. ಹಾಗೆ ಮತ್ತೆ ಆಗ್ತಾಡ ಆ ಬದಲಾವಣೆ ಏನು ಅಂತ ಹೇಳೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಶರತ್ ಅವರೇ, ಈ ದುಡಿಯೋ ವರ್ಗದ ಜನ ಅಂದ್ರೆ ಮಿಡ್ಲ್ ಕ್ಲಾಸ್ ಜನ ಯಾವತ್ತೂ ಕೂಡ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ತುಂಬಾ ಗಮನವಿಟ್ಟು ನೋಡ್ತಾನೆ ಇರ್ತಾರೆ. ಸೊ ಅಂಥದ್ರಲ್ಲಿ ಈಗ 8 ಮೇಜರ್ ಚೇಂಜಸ್ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು ಚೇಂಜಸ್ ಆಗುತ್ತೆ, ಯಾವ ರೀತಿ ಬೆನಿಫಿಟ್ ಆಗುತ್ತೆ ಜನರಿಗೆ ಅಂತ? ಈಗ ನೋಡಿ ಶೇಷ, ಕೇಂದ್ರ ಹಣಕಾಸು ಸಚಿವರು ಬಜೆಟ್ ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು. ನಾವು ಹೊಸ ತೆರಿಗೆ ನಿಯಮವನ್ನು ತರ್ತಾ ಇದ್ದೀವಿ, ಬಹಳ ಸರಳವಾದ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದೀವಿ, ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ಸುಧಾರಣೆಗಳನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಅವ್ರು ಹೇಳಿದರು. ಈಗೇನಪ್ಪ ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅವರು ಒಂದು ಕರಡು ಪ್ರತಿಯನ್ನು ರಿಲೀಸ್ ಮಾಡಿದ್ದಾರೆ. ಯಾವುದರ ವಿಚಾರವಾಗಿ ಅಂತ ಹೇಳಿದ್ರೆ ಈ ನ್ಯೂ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ನ ಡ್ರಾಫ್ಟನ್ನು, ಅಂದರೆ ಅದರ ಕರಡನ್ನು ಅವ್ರು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ 8 ಮೇಜರ್ ಚೇಂಜಸ್ ಇವೆ. ಮೊದಲನೇ ಚೇಂಜ್ ಏನಪ್ಪ ಅಂತ ಹೇಳಿದ್ರೆ HRA ಕ್ಲೇಮ್ಗಳನ್ನು ಕೆಲವು ಸಿಟಿಗಳಿಗೆ ಜಾಸ್ತಿ ಮಾಡಿದ್ದಾರೆ. ಈಗ ನೋಡಿ, ಕೆಲವು ಸಿಟಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿವೆ. ಉದಾಹರಣೆಗೆ ಬೆಂಗಳೂರನ್ನ ಇಲ್ಲಿ ತನಕ ನಮ್ಮ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಡಿಯಲ್ಲಿ ಮಹಾನಗರ ಅಂತ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಹೈದರಾಬಾದನ್ನು ಮಹಾನಗರ ಅಂತ ಕನ್ಸಿಡರ್ ಮಾಡ್ತಿರ್ಲಿಲ್ಲ, ಪುಣೆಯನ್ನ ಮತ್ತೆ ಅಹಮದಾಬಾದನ್ನು ಮಹಾನಗರ ಅಂತೇಳಿ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಇದರಿಂದ ಏನು ನಷ್ಟ ಆಗ್ತಿತ್ತಪ್ಪ ಅಂತ ಹೇಳಿದ್ರೆ HRAಯನ್ನು ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಜನರಿಗೆ ತೊಂದರೆ ಆಗ್ತಿತ್ತು, ಅವರಿಗೆ ಕೈಗೆ ಸಿಗುವಂಥ ಸಂಬಳ ಕಡಿಮೆ ಆಗ್ತಿತ್ತು. HRAಯನ್ನು ಕ್ಲೇಮ್ ಮಾಡಲಿಕ್ಕೆ ಏನು ಸಮಸ್ಯೆ ಆಗ್ತಿತ್ತಪ್ಪ ಅಂತ ಹೇಳಿದ್ರೆ, ಈಗ ಮಹಾನಗರ ಅಲ್ಲ ಅನ್ನೋ ಸಿಟಿಗೆ HRA ಲಿಮಿಟ್ಟು 40% ಆಫ್ ದಿ ಬೇಸಿಕ್ ಸ್ಯಾಲ್ರಿ. ಆದರೆ ಮಹಾನಗರ ಅನ್ನೋ ಟ್ಯಾಗು ಆ ಸಿಟಿ ಪಡ್ಕೊಂಡ್ರೆ ಅದಕ್ಕೆ 50% ಆಫ್ ದಿ ಬೇಸಿಕ್ ಸ್ಯಾಲ್ರಿ. ಅಂದರೆ ಇಷ್ಟೂ ದಿನ ಬೆಂಗಳೂರಿನವರಿಗೆ ಸಿಗ್ತಾ ಇದ್ದಂಥ, ಅಂದರೆ ಉದ್ಯೋಗಿಗಳಿಗೆ ಸಿಗ್ತಿದ್ದಂಥ HRA ಬೆನಿಫಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ 40% ಆಫ್ ದಿ ಬೇಸಿಕ್ ಸ್ಯಾಲ್ರಿ. ಇನ್ನು ಮುಂದೆ ಈ ಡ್ರಾಫ್ಟ್ನಲ್ಲಿ ಇರುವಂಥದ್ದು ಜಾರಿಗೆ ಬಂದರೆ ಅದು 50% ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಬೆಂಗಳೂರು, ಹೈದರಾಬಾದ್, ಪುಣೆ ಮತ್ತು ಅಹಮದಾಬಾದ್ನಲ್ಲಿ ಏನಿದೆ ಈ ನಗರಗಳು, ಈ ನಗರಗಳನ್ನು ಮಹಾನಗರಗಳು ಅಂತೇಳಿ ಆ ಪಟ್ಟಿಗೆ ಈ ಡ್ರಾಫ್ಟ್ನಲ್ಲಿ ಸೇರಿಸಿದ್ದಾರೆ. ಅದರಿಂದ ಏನಾಗುತ್ತೆ, ಟೇಕ್ ಹೋಮ್ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಟೇಕ್ ಹೋಮ್ ಸ್ಯಾಲ್ರಿ ಜಾಸ್ತಿ ಆದಾಗ ಏನಾಗುತ್ತೆ, ಅವರಿಗೆ ಸ್ಪೆಂಡ್ ಮಾಡಲಿಕ್ಕೆ ಕೈಯಲ್ಲಿ ಒಂದಿಷ್ಟು ಜಾಸ್ತಿ ದುಡ್ಡು ಸಿಗುತ್ತೆ. ಇದು ಮೊದಲನೇ ಸಿಹಿ ಸುದ್ದಿ. ಸೊ ಹಾಗಿದ್ರೆ ಇದರಿಂದ ಯಾರ್ಯಾರಿಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದಾ? ಈಗ ನೋಡಿ ಶೇಷ, ಬೆಂಗಳೂರು ಮಹಾನಗರದಲ್ಲಿ ಬಹುಪಾಲು ಜನ ಇರುವಂಥದ್ದು ಬಾಡಿಗೆ ಮನೆಗಳಲ್ಲಿ. ಈ ಬಾಡಿಗೆ ಮನೆಗಳಲ್ಲಿರುವಾಗ HRA ಲಿಮಿಟನ್ನು ನೀವು 40%ಇಂದ 50% ಆಫ್ ದಿ ಬೇಸಿಕ್ ಸ್ಯಾಲ್ರಿ ಮಾಡಿದ್ರೆ ಹೇಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಯಾರ್ಯಾರು ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ ಅವರೆಲ್ಲರಿಗೂ ಅನುಕೂಲ ಆಗುತ್ತೆ. IT ಉದ್ಯೋಗಿಗಳಿರ್ಬೋದು, ಕಾರ್ಪೊರೇಟ್ನಲ್ಲಿ ವರ್ಕ್ ಮಾಡೋರು ಇರ್ಬೋದು, ಅಥವಾ ಬೇರೆ ಬೇರೆ ಉನ್ನತ ಹುದ್ದೆಗಳಲ್ಲಿ ವರ್ಕ್ ಮಾಡೋರು ಇರ್ಬೋದು, ಇವರೆಲ್ಲರಿಗೂ ಅನುಕೂಲ ಆಗುತ್ತೆ. HRA ಲಿಮಿಟನ್ನು ಜಾಸ್ತಿ ಮಾಡೋದ್ರಿಂದ ನಿಮಗೆ ತೆರಿಗೆಯ ಬಾಬ್ತು ಕಡಿಮೆ ಆಗುತ್ತೆ, ಕೈಗೆ ಸಿಗುವಂಥ ಹಣ ಅಥವಾ ಸಂಬಳದ ಬಾಬ್ತು ಜಾಸ್ತಿ ಆಗುತ್ತೆ. ಸೊ ಈಗ ನಂಗೊಂದು ಡೌಟ್ ಬಂತು, ನ್ಯೂ ಟ್ಯಾಕ್ಸ್ ರೆಜಿಮ್ ಮತ್ತೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಂತ ಇದೆ. ಸೊ ಇದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತ? ಇದು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ನೀವು HRA ಕ್ಲೇಮ್ ಅನ್ನ ಮಾಡ್ತಿದ್ರೆ ಮಾತ್ರ ಇದರ ಅನುಕೂಲ ನಿಮಗೆ ಸಿಗುತ್ತೆ.
ನೀವು ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ಮೂವ್ ಆಗಿದ್ರೆ ಈ HRA ಅನುಕೂಲ ನಿಮಗೆ ಸಿಗೋದಿಲ್ಲ. ಮತ್ತೆ ಈಗ ನೋಡಿ ಶೇಷ, ಈ ಬೆಂಗಳೂರಿಗೆ ಮೆಟ್ರೋ ನಗರದ ಸ್ಟೇಟಸ್ ಅನ್ನ ಕೊಡಬೇಕು, ಅವ್ರಿಗೂ ಕೂಡ ಜನರಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗಬೇಕು ಅನ್ನೋ ವಿಚಾರವಾಗಿ ಸಂಸದ ತೇಜಸ್ವಿ ಸೂರ್ಯ ತುಂಬಾ ಸತಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ರು. ಅಂದ್ರೆ ಬೆಂಗಳೂರಿಗೆ ಅನುಕೂಲ ಕೊಡಿ, ತುಂಬಾ ಜನ IT ಉದ್ಯೋಗಿಗಳಿದ್ದಾರೆ, ಬೇರೆ ಬೇರೆ ಉದ್ಯೋಗಿಗಳಿದ್ದಾರೆ, ಅವರಿಗೆ HRA ಕ್ಲೇಮ್ ಅನ್ನ ನೀವು ಕಡಿಮೆ ಮಾಡಿದ್ರೆ ತೊಂದರೆ ಆಗುತ್ತೆ, ಯಾಕೆಂದ್ರೆ ಬೆಂಗಳೂರು ಮಹಾನಗರದಲ್ಲಿ ಬಾಡಿಗೆ ದರಗಳು ತುಂಬಾ ಜಾಸ್ತಿ ಇವೆ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕೆ ಒಂದು ಪೂರಕವಾದ ಸ್ಪಂದನೆ ಸಿಕ್ಕಿದೆ ಅಂತ ಹೇಳಿ ನಾವು ಈ ಡ್ರಾಫ್ಟ್ ರೂಲ್ಸ್ ನ ನೋಡಿ ಹೇಳ್ಬೋದು ಶೇಷ. Speaker sir, I come from Bengaluru, which has one of the highest salaried population in a city in the country. But under the income tax rules, only 4 cities, Delhi, Kolkata, Chennai and Mumbai, are considered as metro cities for housing rental allowance deduction. Large number of salaried taxpayers stay in Bengaluru, in Hyderabad, many places like this, but they can claim only up to 40% of household rent allowance. My request with the Honorable Finance Minister is to kindly review the income tax rules and add cities like Bengaluru and such similarly placed cities as metro cities, so that even they can claim 50% household rent allowance and the large number of middle class salaried taxpayers will be benefited. ಇನ್ನು ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ನಲ್ಲಿ ಬದಲಾಗಬಹುದಾದಂತ ಎರಡನೇ ಮೇಜರ್ ಅಂಶ ಯಾವುದು ಅಂತ? ಈಗ ನೋಡಿ ಶೇಷ, ನಾವು ಯಾವುದೇ ಬ್ಯಾಂಕ್ ಹೋದ್ರೆ 50,000 ರೂಪಾಯಿ ಡೆಪಾಸಿಟ್ ಮಾಡಬೇಕು ಅಂದ್ರೆ ಪ್ಯಾನ್ ಕಾರ್ಡ್ ಕೊಡಿ, ನಿಮ್ ಡೀಟೇಲ್ಸ್ ಕೊಡಿ, ಈ ತರ ಸಮಸ್ಯೆ ಜನಸಾಮಾನ್ಯರಿಗೆ ಆಗ್ತಿತ್ತು. ಅಥವಾ ನಾನೊಂದು 5 ಲಕ್ಷ ವಿಡ್ರಾ ಮಾಡಬೇಕು ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಡಿ, ನಿಮ್ಮ ಕ್ರೆಡೆನ್ಷಿಯಲ್ಸ್ ಕೊಡಿ, ಈ ತರದ ಪ್ರಶ್ನೆಗಳು ಬರ್ತಾ ಇದ್ವು. ಮತ್ತೆ ಅದನ್ನ ಬ್ಯಾಂಕ್ಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡ್ತಾ ಇದ್ವು. ಈಗೇನಪ್ಪ ಅಂತ ಹೇಳಿದ್ರೆ, ನೀವು ಮಾಡೋ ಪ್ರತಿ ಟ್ರಾನ್ಸಾಕ್ಷನ್ ರಿಪೋರ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ವರ್ಷದಲ್ಲಿ ನಿಮ್ಮ ಓವರ್ ಆಲ್ ಟ್ರಾನ್ಸಾಕ್ಷನ್ ಅಂದ್ರೆ ದುಡ್ಡು ತೆಗಿಯೋದು, ದುಡ್ಡು ಡೆಪಾಸಿಟ್ ಮಾಡೋದು 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅದನ್ನು ಮಾತ್ರ ಟ್ರ್ಯಾಕ್ ಮಾಡಿ ಅದಕ್ಕೆ ಪ್ಯಾನ್ ಕಾರ್ಡ್ ಅನ್ನ ಕೇಳ್ತಾರೆ. ನೀವು ಪದೇ 50,000ಕ್ಕೂ ಪ್ಯಾನ್ ಕಾರ್ಡ್ ಕೊಡಿ, 70,000ಕ್ಕೂ ಪ್ಯಾನ್ ಕಾರ್ಡ್ ಕೊಡಿ ಅಂತೇಳಿ ಕಿರಿಕಿರಿ ಮಾಡೋದು ಇದರಿಂದ ತಪ್ಪುತ್ತೆ ಅಂದ್ರೆ ಅವ್ರು ಹೇಳಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಹೇಳಿದ್ರು. ಏನಪ್ಪ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಸಿಂಪ್ಲಿಫೈ ಮಾಡ್ತೀವಿ, ನಿಮಗೆ ಅನಗತ್ಯ ಕಿರಿಕಿರಿಗಳನ್ನು ತಪ್ಪಿಸ್ತೀವಿ ಅಂತೇಳಿ. ಆ ನಿಟ್ಟಿನಲ್ಲಿ ಇದೊಂದು ದಿಟ್ಟ ಹೆಜ್ಜೆ ಅಂತ ಹೇಳಿ ನಾವು ಹೇಳ್ಬೋದು ಶೇಷ. ಎಸ್ ಶರತ್ ಅವರೇ, ಇನ್ಕಮ್ ಟ್ಯಾಕ್ಸ್ ಹೊಸ ರೂಲ್ಸ್ ಬಗ್ಗೆ ಮತ್ತಷ್ಟು ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿಯ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ನೋಡಿ ಶೇಷ, ನಾವು ಯಾವುದೇ ಉಳಿತಾಯ, ಹೂಡಿಕೆ ಅಥವಾ ಟ್ಯಾಕ್ಸ್ ಪ್ಲಾನಿಂಗ್ ಮಾಡಲಿ, ನಾವು ಮೊದಲು ಆದ್ಯತೆ ಕೊಡಬೇಕಾಗಿರೋದು ಸುರಕ್ಷತೆಗೆ. ಅಂದ್ರೆ ರಿಸ್ಕ್ ಪ್ಲಾನಿಂಗಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ರಿಸ್ಕ್ ಪ್ಲಾನಿಂಗ್ ಅಂದ್ರೆ ಏನು? ಈಗ ನೋಡಿ, ಒಂದು ಕುಟುಂಬಕ್ಕೆ ಮನೆ ಯಜಮಾನ ಅಥವಾ ಯಜಮಾನಿ ಆಸರೆಯಾಗಿ ದುಡಿತಿರ್ತಾರೆ. ಪ್ರತಿ ತಿಂಗಳು 50,000ನೋ 75,000ನೋ 1 ಲಕ್ಷನೋ 2 ಲಕ್ಷನೋ ಅವರು ದುಡಿದು ಮನೆಗೆ ತಂದು ಹಾಕ್ತಿರ್ತಾರೆ. ಅವರ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಆ ಕುಟುಂಬಕ್ಕೆ ಹಣಕಾಸಿನ ಅಗತ್ಯಗಳನ್ನು ಪೂರೈಸೋರು ಯಾರು? ಅವರ ಮಕ್ಕಳನ್ನು ಓದಿಸೋರು ಯಾರು? ಅವರು ಮಾಡಿರುವಂಥ ಸಾಲಗಳನ್ನು ತೀರ್ಸೋರು ಯಾರು? ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಟರ್ಮ್ ಇನ್ಶೂರೆನ್ಸ್ ಅನ್ನು ಮಾಡಿಸ್ಕೋಬೇಕು. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಪ್ರತಿಯೊಂದು ಕುಟುಂಬದ ಆಪತ್ಕಾಲದ ಆಪ್ತ ಮಿತ್ರ. ಹೇಗೆ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈಗ 1 ಕೋಟಿ 2 ಕೋಟಿ ಹೀಗೆ ಕವರೇಜ್ ಅನ್ನು ಪಡ್ಕೋಬಹುದು ವ್ಯಕ್ತಿಗಳು. ಆ ಕವರೇಜ್ಗೆ ತಕ್ಕಂತೆ ಪ್ರೀಮಿಯಂ ನಿಗದಿ ಆಗುತ್ತೆ. ಪ್ರೀಮಿಯಂ ನಿಗದಿ ಆದ ನಂತರ ನಾವೇನು ಕವರೇಜ್ ಪಡೆದಿರ್ತೀವಲ್ಲ, ಏನಾದರೂ ಸಮಸ್ಯೆ ಆದರೆ 50 ಲಕ್ಷ 75 ಲಕ್ಷ 1 ಕೋಟಿ 2 ಕೋಟಿ ಆ ಮೊತ್ತ ನಮ್ಮ ಕುಟುಂಬದವರ ಪಾಲಾಗುತ್ತೆ. ಅವಾಗೇನಾಗುತ್ತೆ, ಒಂದು ಜೀವ ಹಾನಿ ಆದಾಗ ಒಂದು ಎಮೋಷನಲ್ ಲಾಸ್ ಆಗುತ್ತೆ, ಒಂದು ಫಿನಾನ್ಷಿಯಲ್ ಲಾಸ್ ಆಗುತ್ತೆ. ಎಮೋಷನಲ್ ಲಾಸ್ಗೆ ಪರಿಹಾರ ಸಿಗಲ್ಲ, ಆದರೆ ಈ ಫಿನಾನ್ಷಿಯಲ್ ಲಾಸ್ಗೆ ಇನ್ಶೂರೆನ್ಸ್ ಕಂಪನಿಯಿಂದ ಪರಿಹಾರ ಸಿಗುತ್ತೆ. ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬ ಮುಖ್ಯ. ನಾವು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀವಿ. ಅಲ್ಲಿ ನೀವು 51 ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಯಾವುದು ಸೂಕ್ತ ಆ ಇನ್ಶೂರೆನ್ಸನ್ನು ಖರೀದಿಸ್ಬೋದು. ಅದಷ್ಟೇ ಅಲ್ಲ, 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ನೋಡಿ, ಈ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಮು ತಿಂಗಳಿಗೆ 400ರಿಂದ 500 ರೂಪಾಯಿಂದ ಶುರು ಆಗುತ್ತೆ. ನೀವು ಎಷ್ಟು ಕವರೇಜನ್ನು ಪಡ್ಕೋತೀರಿ ಅನ್ನೋದ್ರ ಮೇಲೆ ಪ್ರೀಮಿಯಂನಲ್ಲಿ ವ್ಯತ್ಯಾಸ ಆಗುತ್ತೆ. ಕೋಟಿಗಳವರೆಗೆ 1 ಕೋಟಿ 2 ಕೋಟಿ 3 ಕೋಟಿ ನಿಮ್ಮ ಆದಾಯಕ್ಕೆ ತಕ್ಕಂತೆ ನೀವು ಕವರೇಜನ್ನು ಪಡ್ಕೋಬೋದು. ಆದರೆ ನಿಮಗೆ ಅದಕ್ಕೆ ತಕ್ಕಂಗೆ ಪ್ರೀಮಿಯಂ ಕೂಡ ವ್ಯತ್ಯಾಸ ಆಗುತ್ತೆ. ಮತ್ತೆ ಟರ್ಮ್ ಇನ್ಶೂರೆನ್ಸ್ ಮಾತ್ರ ಸಾಕಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು. ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನಾವು ಕಷ್ಟಪಟ್ಟು ದುಡಿತಿರ್ತೀವಿ,
ನಾವು ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ಉಳಿಸಿದ ದುಡ್ಡನ್ನು ತೆಗೆದುಕೊಂಡಾಗ ಆಸ್ಪತ್ರೆ ಕಟ್ಟಬೇಕಾಗತ್ತೆ. ದುಡ್ದಿದ್ದ ದುಡ್ಡನ್ನೆಲ್ಲ ಆಸ್ಪತ್ರೆ ಕಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನು ಪ್ರೀಮಿಯಂಗೆ, ಇನ್ಶೂರೆನ್ಸ್ ಪ್ರೀಮಿಯಂಗೆ ಕಟ್ಟೋದು ಒಳ್ಳೆಯದು. ಆಗ ಹೆಲ್ತ್ ಇನ್ಶೂರೆನ್ಸು ನಮಗೆ ಕಷ್ಟ ಕಾಲದಲ್ಲಿ ನೆರವಿಗೆ ಬರುತ್ತೆ. ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗಳು ತಿಂಗಳಿಗೆ 400ರಿಂದ 500 ರೂಪಾಯಿಂದ ಶುರು ಆಗುತ್ತೆ. ನೀವು ಎಷ್ಟು ಕವರೇಜ್ ತಗೋತೀರಿ ಅನ್ನೋದ್ರ ಮೇಲೆ ಪ್ರೀಮಿಯಂ ಕೂಡ ಬದಲಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಬಳಸ್ಕೊಂಡು ನೀವು ಹೆಲ್ತ್ ಇನ್ಶೂರೆನ್ಸನ್ನು ಖರೀದಿ ಮಾಡಿದ್ರೆ ನಿಮಗೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ ಪ್ರೀಮಿಯಂ ಮೇಲೆ. ಅಷ್ಟೇ ಅಲ್ಲ, 51 ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಯಾವ ಹೆಲ್ತ್ ಇನ್ಶೂರೆನ್ಸ್ ಸೂಕ್ತ ಅದನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಕೋಟಿಗಳವರೆಗೆ ಕವರೇಜ್ ಸಿಗುತ್ತೆ. 50 ಲಕ್ಷ, 1 ಕೋಟಿ, 2 ಕೋಟಿ, ನಿಮಗೆ ಎಷ್ಟು ಕವರೇಜ್ ಬೇಕು ಅನ್ನೋದ್ರ ಆಧಾರದ ಮೇಲೆ ಪ್ರೀಮಿಯಂ ಕೂಡ ವ್ಯತ್ಯಾಸ ಆಗುತ್ತೆ. 30 ನಿಮಿಷಗಳ ಇನಿಷಿಯಲ್ ಕ್ಲೇಮ್ ಸಪೋರ್ಟ್ ಸಿಗುತ್ತೆ. ಈಗೇನೋ ಕ್ಲೇಮ್ ಮಾಡಬೇಕು ನೀವು ಅಂತ ಅಂದಾಗ ಅವರು ನಿಮಗೆ ಇನಿಷಿಯಲ್ ಕ್ಲೇಮ್ ಸಪೋರ್ಟನ್ನು ಕೊಡ್ತಾರೆ. ಡೆಡಿಕೇಟೆಡ್ ರಿಲೇಷನ್ಶಿಪ್ ಮ್ಯಾನೇಜರ್ ಕೂಡ ಸಿಗ್ತಾರೆ. ಡಿಸ್ಕ್ರಿಪ್ಷನ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅದ್ರ ಮೂಲಕ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸನ್ನು ಖರೀದಿ ಮಾಡಿ. ಇವೆರಡೂ ಕೂಡ ಕಾಂಪ್ರಮೈಸ್ ಆಗುವಂಥ ಪ್ರಾಡಕ್ಟ್ಗಳಲ್ಲ, ಕಡ್ಡಾಯವಾಗಿ ಪ್ರತಿಯೊಬ್ಬರು ತೆಗೆದುಕೊಳ್ಳಲೇಬೇಕಾದಂಥ ಸುರಕ್ಷತೆಯ ಕ್ರಮ ಅಂಥೇಳಿ ನಾನು ಹೇಳ್ತೀನಿ. ಶೇಷ, ಎಸ್, ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟು. ಸೇವಿಂಗ್ಸು, ಹೂಡಿಕೆ ಎಲ್ಲ ಇದ್ದಿದ್ದೆ, ಬಟ್ ಅದೆಲ್ಲದಕ್ಕಿಂತ ಮುಖ್ಯ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್. ಫೈನ್. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ಎಸ್, ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸಲ್ಲಿ ಏನು ಬದಲಾವಣೆ ಆಗ್ಬೋದು ಅಂತ ಹೇಳೋದ್ರ ಬಗ್ಗೆ 2 ಪಾಯಿಂಟ್ ಹೇಳಿದ್ರೆ ತುಂಬ ಅದ್ಭುತವಾಗಿತ್ತು. ಜನಸಾಮಾನ್ಯರಿಗೆ ಬೇಕಾಗಿರುವಂಥದ್ದೇ ಚೇಂಜಸ್ ಆಗ್ತಾ ಇದೆ. ಇನ್ನು ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಶೇಷ, ಈಗ ನೋಡಿ, ಮನೆಯಲ್ಲೊಂದು ಫಂಕ್ಷನ್ ಮಾಡ್ತೀವಿ, ಒಂದು ಬರ್ತ್ಡೇ ಪಾರ್ಟಿ ಮಾಡ್ತೀವಿ, ಅಥವಾ ಯಾರಿಗೋ ಈ ಸಣ್ಣ ಎಂಗೇಜ್ಮೆಂಟ್ ಆಗುತ್ತೆ. ಇದೆಲ್ಲದಕ್ಕೂ ಕೂಡ 50,000 ರೂಪಾಯಿ ಖರ್ಚು ಮಾಡಿದ್ರು ಪ್ಯಾನ್ ಕಾರ್ಡ್ ಕೊಡಿ ಅನ್ನೋ ಪರಿಸ್ಥಿತಿ ಇತ್ತು. ಈ ಬ್ಯಾಂಕ್ವೆಟ್ ಹಾಲ್ ಬುಕ್ ಮಾಡ್ತೀವಿ ಅಥವಾ ಹೋಟ್ಲಲ್ಲಿ ಒಂದು ಸಣ್ಣ ಹಾಲನ್ನು ಬುಕ್ ಮಾಡ್ತೀವಿ, ಇದೆಲ್ಲದಕ್ಕೂ 50,000 ರೂಪಾಯಿ ಖರ್ಚು ಮಾಡಿದ್ರು ನೀವು ಪ್ಯಾನ್ ಕಾರ್ಡ್ ಕೊಡಿ ಅಂಥೇಳಿ ಕೇಳುವಂಥ ಸಂದರ್ಭ ಇತ್ತು. ಈಗೇನಪ್ಪ ಅಂತ ಹೇಳಿದ್ರೆ ಅದನ್ನು 1 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ನೀವು 1 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಿದರೆ ನೀವು ಪ್ಯಾನ್ ಕಾರ್ಡ್ ಕೊಡಬೇಕು. ಅದರ ಒಳಗಡೆ ಖರ್ಚು ಮಾಡಿದರೆ ನೀವು ಮದುವೆ, ಶುಭ ಸಮಾರಂಭಗಳಿಗೆ, ಬ್ಯಾಂಕ್ವೆಟ್ ಹಾಲ್ ಬುಕ್ ಮಾಡಲಿಕ್ಕೆ, ಹೋಟೆಲ್ ಬುಕ್ ಮಾಡಲಿಕ್ಕೆ ನೀವು ಪ್ಯಾನ್ ಕಾರ್ಡನ್ನು ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ ಕರಡು ಪ್ರತಿನಲ್ಲಿ ಹೇಳಿದ್ದಾರೆ. ಸೊ ಇದು ತುಂಬ ಜನರಿಗೆ ಬೆನಿಫಿಟ್ ಆಗುತ್ತೆ ಅಂತ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಬೆನಿಫಿಟ್ ಅನ್ನೋದಕ್ಕಿಂತ ಕಿರಿಕಿರಿಯನ್ನು ತಪ್ಪಿಸುತ್ತೆ. ನೀವು ನೋಡಿ, ಹೌದಪ್ಪ, ನಾನು ಆದಾಯ ತಗೊಂಡಿದ್ದೀನಿ, ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ, ಮತ್ತ್ಯಾಕೆ ನಾನು ಪ್ರತಿ ಸಲ ಖರ್ಚು ಮಾಡುವಾಗಲೂ ಕಿರಿಕಿರಿ ಮಾಡ್ತೀಯ ಅನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರಿಗೆ ಬರ್ತಿತ್ತು. ಈಗ ನೋಡಿ, ನೀವು ಸಂಬಳ ತಗೋತೀವಿ, ಸಂಬಳ ತಗೊಳ್ಳುವಾಗ ನಮ್ಗೆ ಎಷ್ಟು ಸಂಬಳ ಬರ್ತಿದೆ ಅನ್ನೋದು ಕಂಪ್ನಿಗೆ ಗೊತ್ತಿದೆ. ಅವರು ನಮಗೆ TDS ಅನ್ನು ನಮ್ಮ ಸಂಬಳದ ಮೇಲೆ ಮಾಡ್ತಾರೆ. ನಾವು ಆನ್ಯುವಲಿ ರಿಟರ್ನ್ಸ್ ಎಲ್ಲ ಫೈಲ್ ಮಾಡ್ತೀವಿ. ರಿಟರ್ನ್ಸ್ ಎಲ್ಲ ಫೈಲ್ ಮಾಡಿದ ಮೇಲೂ ನಾನು ಮಾಡೋ ಪ್ರತಿ ಖರ್ಚಿಗೂ ಪ್ಯಾನ್ ಕಾರ್ಡ್ ಕೊಡ್ತಾ ನಿಂತ್ಕೊಳ್ಳೋ ಕಿರಿಕಿರಿ ಯಾಕೆ ಅನ್ನೋ ಪ್ರಶ್ನೆಗೆ ಈ ರೂಪದಲ್ಲಿ ಸರ್ಕಾರ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋದಿದ್ರೆ, ನೆಕ್ಸ್ಟ್ ಒಂದು ಕ್ವಶನ್ ಇದಕ್ಕೆ ಏನು ಅಂತ ಹೇಳಿದ್ರೆ, ಈಗ ನಾವು ಕಾರ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳಿದಾಗಲೂ ಕೂಡ ಪ್ಯಾನ್ ಕಾರ್ಡನ್ನು ಕೇಳ್ತಿದ್ರು. ಸೊ ಈಗಲೂ ಕೂಡ ಅದನ್ನ ಅವಶ್ಯಕತೆ ಬರುತ್ತಾ ಹೆಂಗೆ ಅಂತ. ಈಗ ನೋಡಿ, ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಶೇಷ, ಒಂದು ಕಾಲ ಇತ್ತು ಊರಿಗೆ 2 ಬೈಕ್ ಇರ್ತಿದ್ದು ಅಥವಾ 3 ಬೈಕ್ ಇರ್ತಿದ್ದು. ಮತ್ತೊಂದು ಕಾಲ ಬಂತು, ಒಂದು ಊರಿಗೆ ಒಂದು 4 ಕಾರು 3 ಕಾರು ಬರೋ ಸಂದರ್ಭ ಬಂತು. ಈಗ ಹೆಂಗೆ ಆಗಿದೆ ಅಂತ ಹೇಳಿದ್ರೆ, ಕಾರು ಲಕ್ಸುರಿ ಅಲ್ಲ, ಅದೊಂದು ರೀತಿ ಅಗತ್ಯ. ಒಂದು ಸಣ್ಣ ಕಾರ್ ಆದರೂ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆಯಲ್ಲಿ ಇರಬೇಕು ಅನ್ನೋ ಮೈಂಡ್ ಸೆಟ್ಟು ಜನರಲ್ಲಿ ಬಂದಿದೆ. ಅದಕ್ಕಾಗಿ ಏನಂತ ಹೇಳಿದ್ರೆ, ಈಗ ಒಂದು 5 ಲಕ್ಷ ರೂಪಾಯಿ ಒಬ್ಬ ರೈತನು ಅರ್ನ್ ಮಾಡ್ತಾನೆ ಯಾವುದೋ ಒಂದು ಸತಿ ಮೇಜರ್ ಕ್ರಾಪ್ ಬಂದಾಗ. ಅಂದರೆ ನಾನು ಹೇಳ್ತಿರೋದು, ಒಂದು ಮಧ್ಯಮ ಅಥವಾ ಸಣ್ಣ ರೈತನು ಕೂಡ 5 ಲಕ್ಷವನ್ನು ಅರ್ನ್ ಮಾಡ್ತಾನೆ. ನೀವು ಅವನಿಗೆ ಹೋಗಿ ಪ್ಯಾನ್ ಕಾರ್ಡ್ ಕೊಡಿ, ಮತ್ತೊಂದು ಕೊಡಿ, ಕಾರ್ ತಗೊಳ್ಳುವಾಗ ಕಿರಿಕಿರಿ ಮಾಡೋ ಬದಲು ಈಗ ಸರ್ಕಾರ ಏನು ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ನೀವು ಮೊದಲ ಬಾರಿಗೆ ಕಾರನ್ನು ಬೈ ಮಾಡುವಾಗ ನಿಮ್ಮ ಕಾರ್ನ ವ್ಯಾಲ್ಯೂ 5 ಲಕ್ಷ ರೂಪಾಯಿ ಒಳಗಡೆ ಇದ್ದರೆ ನೀವು ಪ್ಯಾನ್ ಕಾರ್ಡನ್ನು ಕೊಡುವಂಥ ಅಗತ್ಯ ಇಲ್ಲ. ಮೊದಲನೇ ಬಾರಿಗೆ ಬೆನಿಫಿಟ್ ಸಿಗುತ್ತೆ ಅನ್ನೋ ಅನುಕೂಲವನ್ನು ಈ ಕರಡು ಪ್ರತಿಯಲ್ಲಿ ಹೇಳಿದೆ. ಅದು ಜಾರಿಗೆ ಬರೋದು ಏನಿದ್ರು ಏಪ್ರಿಲ್ 1ರ ನಂತರ ಸಾಕಷ್ಟು ಚರ್ಚೆ, ವಿಚಾರ ವಿನಿಮಯ ಎಲ್ಲ ಆದ ನಂತರ ಫೈನಲ್ ಡ್ರಾಫ್ಟ್ ಬಂದಾಗ ಇದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ನಮಗೆ ಸಿಗುತ್ತೆ. ಇನ್ನು ಈ ರಿಯಲ್ ಎಸ್ಟೇಟ್ ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳವಣಿಗೆ ಕಾಣ್ತಾ ಇದೆ. ಸೊ ಈ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಡಿಯಲ್ಲಿ ಅದಕ್ಕೆ ಪೂರಕವಾದಂಥದ್ದು ಏನಾದರೂ ಇದೆಯಾ ಅಂತ. ಈಗ ನೋಡಿ ಶೇಷ, ನಾನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ, ಆಸ್ತಿ ಬೆಲೆಗಳು ಆಕಾಶದ ಎತ್ತರಕ್ಕೆ ಏರ್ತಿದ್ದಾವೆ, ಅದೆಲ್ಲ ನಮಗೆ ಗೊತ್ತು. ಅದಕ್ಕೆ ತಕ್ಕಂತೆ ಕಾನೂನಲ್ಲೂ ಒಂದಿಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ. ಇಲ್ಲಿ ತನಕ ಏನಿತ್ತಪ್ಪ ಅಂತ ಹೇಳಿದ್ರೆ, 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವ್ಯವಹಾರಕ್ಕೆ, ಫ್ಲಾಟ್ ಖರೀದಿ ಇರ್ಬೋದು ಅಥವಾ ಜಮೀನು ಉಡುಗೊರೆ ನೀಡೋದಿರ್ಬೋದು, ಇದಕ್ಕೆ ಪ್ಯಾನ್ ಕಾರ್ಡ್ ನೀಡಬೇಕಾಗ್ತಿತ್ತು. ಈಗ ಆ ಮಿತಿಯನ್ನ 20 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಿಕ್ಕೆ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ಮಧ್ಯಮ ವರ್ಗದ ಜನರಿಗೆ ಇದು ಒಂದು ರೀತಿ ರಿಲೀಫನ್ನು ಕೊಡುತ್ತೆ.
ಇಂದಿನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ರಿಯಲ್ ಎಸ್ಟೇಟ್ ಪ್ರೈಸಿಂಗ್ ಅನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಈ ಸುಧಾರಣೆಯನ್ನ ತಂದ್ರೆ ಅದು ಸ್ವಾಗತಾರ್ಹ ಬೆಳವಣಿಗೆ. ಮಧ್ಯಮ ವರ್ಗದವರಿಗೆ ಅಥವಾ ಕೆಳ ಮಧ್ಯಮ ವರ್ಗದವರಿಗೆ ಇದೆಲ್ಲರಿಗೂ ಇದರಿಂದ ಒಂದಿಷ್ಟು ಅನುಕೂಲ ಖಂಡಿತ ಆಗುತ್ತೆ. ಅಂದ್ರೆ ಈಗ ಈ ಹೊಸ ರೂಲ್ಸ್ ಜಾರಿಗೆ ಬಂದ ಮೇಲೆ ಈ ರಿಯಲ್ ಎಸ್ಟೇಟ್ ನೀವೇನು ಹೇಳಿದ್ರೆ ಆ ವಿಚಾರವನ್ನು ಅವರು ಸೇರ್ಪಡೆಗೊಳಿಸಿದ್ರೆ ಅದಕ್ಕೆ, ಸೊ ಯಾರೇ ಆಗಲಿ 20 ಲಕ್ಷದ ಒಳಗಿನ ಮನೆ ಅಥವಾ ಫ್ಲಾಟ್ ಅನ್ನ ಅಥವಾ ಜಾಗವನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಕೊಡಬೇಕಾಗಿಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಹೇಳೋದಿದ್ರೆ, ಈಗ ನೋಡಿ ಶೇಷ, ಇನ್ಶೂರೆನ್ಸ್ ತಗೋಬೇಕಾದ್ರೆ ಮೊದಲು ಒಂದು ದೊಡ್ಡ ಮೊತ್ತದ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡುವಾಗ ಮಾತ್ರ ಪ್ಯಾನ್ ಅನ್ನ ಕೊಡಬೇಕಾಗಿ ಬರ್ತಿತ್ತು. ಇವಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಸಣ್ಣ ಪ್ರಮಾಣದ ಇನ್ಶೂರೆನ್ಸ್ ತಗೊಳ್ಳಿ ಅಥವಾ ದೊಡ್ಡ ಪ್ರಮಾಣದ ಇನ್ಶೂರೆನ್ಸ್ ತಗೊಳ್ಳಿ, ನೀವು ಪ್ಯಾನ್ ಅನ್ನ ಲಿಂಕ್ ಮಾಡೋದು ಕಡ್ಡಾಯ ಅಂತ ಹೇಳಿ ಮಾಡಿದ್ದಾರೆ. ಇದು ಒಂದ್ ರೀತಿ ಅನುಕೂಲವೇ. ಯಾಕೆಂತ ಹೇಳಿದ್ರೆ ಈಗ ಕ್ಲೇಮ್ ಮಾಡೋ ಸಂದರ್ಭದಲ್ಲಿ ಅಥವಾ ಅವರ ಆದಾಯವನ್ನ ಟ್ರ್ಯಾಕ್ ಮಾಡೋ ಸಂದರ್ಭದಲ್ಲಿ ಈಗ ಇನ್ಶೂರೆನ್ಸ್ ಕಂಪನಿಗಳಿಗೂ ಇದರಿಂದ ಅನುಕೂಲ ಆಗ್ಬೋದು. ಮತ್ತೆ ಇನ್ಶೂರೆನ್ಸ್ ಕಂಪನಿಗಳಿಗೆ ಅನುಕೂಲ ಆಗೋದಷ್ಟೇ ಅಲ್ಲ, ಅದು ಯಾವಾಗ ಆಧಾರು ಪ್ಯಾನ್ ಇವೆಲ್ಲ ಸೀಮ್ಲೆಸ್ ಆಗಿ ಲಿಂಕ್ ಆಗ್ತವೆ, ನಾಳೆ ದಿವಸ ಕ್ಲೇಮ್ ಬಂದಾಗ ಕುಟುಂಬಸ್ಥರಿಗೂ ಇದರಿಂದ ಅನುಕೂಲ ಆಗುತ್ತೆ. ಮತ್ತೆ ಅವರ ರೆಕಾರ್ಡ್ಸ್ ಅನ್ನ ತೋರಿಸ್ಲಿಕ್ಕೆ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಮಾಡುವಾಗ ಅವ್ರಿಗಷ್ಟು ಆದಾಯ ಐತೆ, ಈಗ 10 ಪ್ರಶ್ನೆ ಬರ್ಬೋದು ಕ್ಲೇಮ್ ಮಾಡೋದಂತ ಸಂದರ್ಭದಲ್ಲಿ. ಅವಾಗ ಈ ರೀತಿಯ ನಿಯಮಗಳೇನಿದಾವೆ, ಹೊಸ ಕರಡು ನಿಯಮಗಳು, ಅವು ಅನುಕೂಲಕರವಾಗಿ ಒಬ್ಬ ಸಾಮಾನ್ಯನಿಗೆ ನೆರವನ್ನ ಕೊಡ್ತವೆ. ಇನ್ಮೇಲೆ ಯಾವುದೇ ಇನ್ಶೂರೆನ್ಸ್ ಅನ್ನ ನಾವು ಮಾಡಿಸ್ತೀವಿ ನಮಗೋಸ್ಕರ ಅಥವಾ ನಮ್ಮ ಫ್ಯಾಮಿಲಿಗೋಸ್ಕರ ಅಂತ ಹೇಳಿದಾಗ ಪ್ಯಾನ್ ಮತ್ತೆ ಆಧಾರ್ ಲಿಂಕ್ ಮಾಡೋದು ಕಡ್ಡಾಯ. ಹೌದೌದು, ಪ್ಯಾನ್ ಮತ್ತೆ ಆಧಾರ್ ಲಿಂಕ್ ಆದಾಗ ಏನಾಗುತ್ತೆ, ಈ ಮಿಸ್ಅಪ್ರಾಪ್ರಿಯೇಷನ್ಗಳು, ಯಾರ್ದೋ ಹೆಸರಲ್ಲಿ ಯಾರೋ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದು, ಈ ತರದೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತೆ ಮಿಸ್ಯೂಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇದನ್ನ ಬಹುಶಃ ಮಾಡಿದ್ದಾರೆ. ಮತ್ತೆ ಕ್ಲೇಮ್ ಸೀಮ್ಲೆಸ್ ಆಗಿ ಆಗ್ಲಿ ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ ಅಂತೇಳಿ ಅನ್ಸುತ್ತೆ. ಇದು ಜಾರಿಗೆ ಬರಬೇಕಿದೆ ಅಷ್ಟೇ. ಮತ್ತೆ ಇನ್ನೊಂದೇನು ನಂಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಬಹುಶಃ ಇಂಥ ಸಂದರ್ಭಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕು. ನಮ್ಮ ಪ್ಯಾನ್ ಮತ್ತೆ ಆಧಾರ್ಗೆ ಸಂಬಂಧಪಟ್ಟಂತ ಆ ದಾಖಲೆಗಳು ಅವೆಲ್ಲವೂ ಕೂಡ ಸರಿಯಾಗಿದೆ ಅಂತ ಒಂದ್ಸರಿ ಚೆಕ್ ಮಾಡೋದು ಒಳ್ಳೇದು. ಖಂಡಿತ ಖಂಡಿತ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಆಫೀಸ್ ಕಾರನ್ನ ಬಳಸೋರಿಗೆ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಕಂಪನಿಯೇ ನಿಮಗೆ ಕಾರನ್ನ ಒದಗಿಸಿದ್ರೆ ಅದರ ಮೇಲಿನ ಟ್ಯಾಕ್ಸ್ ಲಿಮಿಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. 1600 cc ವರೆಗಿನ ಕಾರುಗಳಿಗೆ ತಿಂಗಳಿಗೆ 8,000 ರೂಪಾಯಿವರೆಗೆ ವಿನಾಯಿತಿಯನ್ನು ಕೊಡ್ತಾರೆ. ದೊಡ್ಡ ಕಾರುಗಳಿಗೆ ತಿಂಗಳಿಗೆ 10,000 ರೂಪಾಯಿವರೆಗೆ ವಿನಾಯಿತಿಯನ್ನು ಕೊಡ್ತಾರೆ. ಪೆಟ್ರೋಲ್ ಮತ್ತು ಮೇಂಟೆನೆನ್ಸ್ ಖರ್ಚು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರೋದ್ರಿಂದ ಇದು ಉದ್ಯೋಗಿಗಳಿಗೆ ಒಂದು ರೀತಿಯ ಸಣ್ಣ ಸಹಾಯ ಅಂತೇಳಿ ಹೇಳ್ಬೋದು. ನಾನಾಗಲೇ ಹೇಳ್ತಿದ್ದೆ, ಒಂದು ಸಣ್ಣ ಸಣ್ಣ ಸುಧಾರಣೆಗಳ ಮೂಲಕ ಕೈಗೆ ಒಂದಿಷ್ಟು ದುಡ್ಡು ಸಿಗುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ತುಂಬ ದೊಡ್ಡ ಸುಧಾರಣೆ ಇದು ಅಂತ ಹೇಳಲಿಕ್ಕಾಗಲ್ಲ, ಆದರೆ ಕಿರಿಕಿರಿ ತಪ್ಪಿಸುವ ಜೊತೆಗೆ ಜನರಿಗೆ ಒಂದಿಷ್ಟು ಅನುಕೂಲವನ್ನ ಮಾಡುವಂತ ಪ್ರಯತ್ನ ಇದ್ರ ಮೂಲಕ ಸರ್ಕಾರ ಮಾಡ್ತಿದೆ ಅಂತ ಹೇಳಿ ನಾವು ಹೇಳ್ಬೋದು. ಅಬ್ಸಲ್ಯೂಟ್ಲಿ. ಅವರು ಇದರ ಜೊತೆಗೆ ಈ ಸರ್ಕಾರ ಮಾತಾಡ್ತಾ ಇರೋದು ಈ ಪೇಪರ್ ಲೆಸ್ ಎಕಾನಮಿ ಬಗ್ಗೆ, ಅಂದ್ರೆ ಡಿಜಿಟಲ್ ಕರೆನ್ಸಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸೊ ಹಾಗಿದ್ರೆ ಈಗ ನೆಕ್ಸ್ಟ್ ಈ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಲ್ಲಿ ಈ ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟಂತದ್ದು ಏನಾದ್ರು ಇದೆಯಾ ಅಂತ? ಈಗ ನೋಡಿ, ಆಗ್ಲಿಂದ ನಾವು ಮಾತಾಡ್ತಾನೆ ಇರ್ತೀವಿ, ಅಂದ್ರೆ ಬಹಳ ವರ್ಷಗಳಿಂದ ಡಿಜಿಟಲ್ ಎಕಾನಮಿ, ಡಿಜಿಟಲ್ ಇಂಡಿಯಾ, ಈ ರೀತಿ ಆಲೋಚನೆಗಳು ಬರ್ತಿದಾವೆ. ಮತ್ತೆ ಈ ಡಿಜಿಟಲ್ ರುಪಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿತ್ತು. ಈ ಡಿಜಿಟಲ್ ರುಪಿ ಕೂಡ ಒಂದು ವ್ಯಾಲಿಡ್ ಕರೆನ್ಸಿ ಅನ್ನೋದನ್ನ ಇದರಲ್ಲಿ ಅದರ ಮೂಲಕ ವಹಿವಾಟು ಮಾಡಿದ್ರು ಕೂಡ ಅದಕ್ಕೆ ಮಾನ್ಯತೆ ಸಿಗುತ್ತೆ ಅನ್ನೋ ಒಂದು ಅಂಶವನ್ನ ಈ ಕರಡು ಪ್ರತಿನಲ್ಲಿ ನ್ಯೂ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ನಲ್ಲಿ ಸೇರಿಸಿದ್ದಾರೆ. ಇದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಏನಿದೆ ಅವರು ಇದನ್ನ ಸೇರಿಸಿದ್ದಾರೆ. ಇದೊಂದು ರೀತಿ ಏನಾಗುತ್ತೆ, ಈ ಡಿಜಿಟಲ್ ಪಾವತಿ ಮಾಡೋರಿಗೆ ಇದು ಒಂದು ಪ್ರೋತ್ಸಾಹವನ್ನು ಕೊಟ್ಟ ರೀತಿಯಲ್ಲಿ ಆಗುತ್ತೆ. ಅಂದರೆ ಡಿಜಿಟಲ್ ರುಪಿಗೂ ಮಾನ್ಯತೆ ಇದೆಯಪ್ಪ, ಅದನ್ನು ನೀವು ಗಣನೆಗೆ ತೆಗೆದುಕೊಂಡು ಲೆಕ್ಕಾಚಾರಕ್ಕೆ ಕೊಡಬಹುದು ಅನ್ನೋ ಒಂದು ಅಂಶ ಇಲ್ಲಿ ಜಾರಿಗೆ ಬರುತ್ತೆ ಶೇಷ. ಸೊ ಟೋಟಲ್ ಆಗಿ ಈ ಚೇಂಜಸ್ಗಳನ್ನೆಲ್ಲ ನೋಡಿದಾಗ ನಾವು ಆಗಲೇ ಹೇಳಿದಂಗೆ ಇದು ಮಿಡ್ಲ್ ಕ್ಲಾಸ್ ಜನರಿಗೆ, ಜನಸಾಮಾನ್ಯರಿಗೆ ತುಂಬಾ ಹೆಲ್ಪ್ಫುಲ್ ಅಥವಾ ಸಹಾಯ ಆಗುವಂತ ಚೇಂಜಸ್ ಅಂತ ಹೇಳ್ಬೋದು. ನೀವು ಇದ್ರ ಬಗ್ಗೆ ಯಾವ ತರ ವಿಶ್ಲೇಷಣೆ ಮಾಡ್ತೀರಿ? ಈಗ ನೋಡಿ ಶೇಷ, ಒಟ್ಟಾರೆ ನೋಡಿದ್ರೆ ಈ ಎಲ್ಲವೂ ಕೂಡ ಪೂರಕ ಸುಧಾರಣೆಗಳು ಅಂತ ಹೇಳ್ಬೋದು. ಆದ್ರೆ ನಾವು ಈಗ ಹೇಳಿದೀವಲ್ಲ, ಇದೇ ರೀತಿ ಹೀಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಇದು ಡ್ರಾಫ್ಟ್, ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಅಂತಿಮ ಕರಡು ಪ್ರತಿ, ಫೈನಲ್ ಡ್ರಾಫ್ಟ್, ನಂತರ ಆಕ್ಚುಯಲ್ ಇಂಪ್ಲಿಮೆಂಟೇಷನ್ ಆಗುವಂಥದ್ದು. ಅದಕ್ಕೆ ಬದಲಾವಣೆಗಳಿಗೆ ಒಳಪಟ್ಟು ಈ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಇದು ಪೂರಕವಾದ ಅಂಶಗಳು ಇದರಲ್ಲಿ ಸಾಕಷ್ಟು ಇವೆ ಅನ್ನೋದನ್ನ ನಾವು ಖಂಡಿತವಾಗಿಯೂ ಹೇಳ್ಬೋದು. ಬಟ್ ಇದು ಯಥಾವತ್ತಾಗಿ ಹೀಗೆ ಬಂತು ಅಂತಾದ್ರೆ ಮಿಡ್ಲ್ ಕ್ಲಾಸ್ ಜನರಿಗೆ ಒಂದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು. ಹೌದು, ಅಂದ್ರೆ ಇದ್ರಲ್ಲಿ ದೊಡ್ಡ ಚೇಂಜಸ್ ಮಾಡ್ತಾರೆ ಅಂತಲ್ಲ. ಈ ಡ್ರಾಫ್ಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಏನಾದ್ರೂ ಚೇಂಜಸ್ ಮಾಡ್ಬೇಕಾ, ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರೆ, ಅದ್ರ ಮೂಲಕ ಏನಾದ್ರು ಸುಧಾರಣೆ ಬೇಕು ಅಂತ ಹೇಳಿದ್ರೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬಹುಪಾಲು
ಇದರಲ್ಲಿ ಏನು ಅಂಶಗಳಿವೆ ಅದನ್ನ ಜಾರಿಗೆ ತರುವಂತ ಪ್ರಯತ್ನವನ್ನ ಸರ್ಕಾರ ಖಂಡಿತ ಮಾಡುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಬಗ್ಗೆ ಆ ಕರಡು ಪ್ರತಿಯಲ್ಲಿ ಏನಿದೆ, ಏನು ಮೇಜರ್ ಚೇಂಜಸ್ ಇದೆ, ಅದರಿಂದ ಜನರಿಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳುವಂತ ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ 8 ಮೇಜರ್ ಚೇಂಜಸ್ ಬಗ್ಗೆ ಆ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ನ ಡ್ರಾಫ್ಟ್ ರೂಲ್ಸ್ ಅಥವಾ ಕರಡು ಪ್ರತಿಯಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದರ ಬಗ್ಗೆ ಈಗಾಗಲೇ ಶರತ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಅಂಶ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಖುಷಿ ತರುವಂಥದ್ದು, ಇದು ಯಾವುದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.